ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಪಿ ಕಪಲ್ ಚಾನಲ್. ಇವತ್ತು ಬ್ರಿಂಜಾಲ್ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 4 ಬ್ರಿಂಜಾಲ್ ತೊಗೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಎಣ್ಣೆ, ಬೆಳ್ಳುಳ್ಳಿ ಮತ್ತು ಅಚ್ಚ ಪುಡಿ. ನಾವಿವಾಗ ಒಂದೊಂದೇ ಬ್ರಿಂಜಾಲ್ನ ನಾವು ಡೈರೆಕ್ಟಾಗಿ ಒಲೆ ಮೇಲೆ ಸುಡಬೇಕಾಗುತ್ತೆ. ಕೆಲವರು ಎಣ್ಣೆ ಹಾಕೊಂಡು ಸುಡ್ತಾರೆ, ಎಣ್ಣೆನ ಸವರ್ಬಿಟ್ಟು ಸಿಪ್ಪೆ ಈಸಿಯಾಗಿ ಬರುತ್ತೆ ಅಂತ. ಇಲ್ಲ ಡೈರೆಕ್ಟಾಗಿ ಹಾಗೇ ಕೂಡ ಸುಡ್ಬೋದು. ನಾನಿಲ್ಲಿ ಹಾಗೇ ಸುಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ನಾನು ಎಲ್ಲ ಬ್ರಿಂಜಾಲ್ನು ಡೈರೆಕ್ಟಾಗಿ ಒಲೆ ಮೇಲೆ ಹೈ ಫ್ಲೇಮ್ ಮೇಲೆ ಇಟ್ಬಿಟ್ಟು ಸುಡ್ತಾಯಿದ್ದೀನಿ. ಸೊ ಎಲ್ಲ ಸುಟ್ಟ ಆದಮೇಲೆ ನಾವು ಇದು ಸ್ಕಿನ್ನ ಹೊರಗಡೆ ಸ್ಕಿನ್ನ ನೀಟಾಗಿ ತೆಗಿಬೇಕಾಗುತ್ತೆ. ಸೊ ನೀವು ನೋಡಿ, ಈಗ ನಾನು ಹೇಗೆ ಡೈರೆಕ್ಟಾಗಿ ಸುಡ್ತಾಯಿದ್ದೀನಿ. ಸೊ ಇದೆಲ್ಲ ಬೆಂದಾದಮೇಲೆ ನಾನು ಹೊರಗಡೆ ಸ್ಕಿನ್ನ ನೀಟಾಗಿ ತೆಗೆದುಬಿಟ್ಟು ಅದ್ರ ಒಳಗಡೆ ಏನಾದರೂ ಕೊಳ್ತಿದೆಯಾ ಅಂತ ಚೆನ್ನಾಗಿ ಕ್ಲೀನಾಗಿ ಚೆಕ್ ಮಾಡಿ ಅದನ್ನು ನಾನು ಬೇರೆ ಇಂಗ್ರೀಡಿಯೆಂಟ್ ಜೊತೆ ನಾನೀಗ ಸೇರಿಸ್ತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಕೊತ್ತಂಬರಿನ ನಾವು ಮೊದಲು ಜಜ್ಕೋಬೇಕು. ನೀವು ಬೆಳ್ಳುಳ್ಳಿ ಕೊತ್ತಂಬರಿನ ಜಜ್ಕೊಂಡಾದ್ಮೇಲೆ ಅದು ನಿಮಗೆ ಈ ಥರ ಕಾಣಿಸುತ್ತೆ. ಆವಾಗ ನೀವು ಒಂದೊಂದೇ ಬ್ರಿಂಜಾಲ್ನ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಈ ಇಂಗ್ರೀಡಿಯೆಂಟ್ ಜೊತೆ ನೀವೆಲ್ಲ ಮಿಕ್ಸ್ ಮಾಡಿದ್ರೆ ಚಟ್ನಿ ತಿನ್ನೋಕ್ಕೆ ರೆಡಿ ಇರುತ್ತೆ. ಈ ಚಟ್ನಿನ ಬಿಸಿ ಬಿಸಿ ಅನ್ನಕ್ಕೂ ತಿನ್ಬೋದು, ತುಪ್ಪ ಹಾಕ್ಕೊಂಡು, ಅಥವಾ ಚಪಾತಿಗೂ ತಿನ್ಬೋದು. ನೀವು ಹೇಗೆ ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು. ಈಗ ನಾನು ನೋಡ್ತಾ ಇದ್ದೀರಾ, ನಾನು ಹೊರಗಡೆ ಸ್ಕಿನ್ನ ನೀಟಾಗಿ ಒಂದೊಂದೇ ಬಿಡಿಸ್ತಾ ಇದ್ದೀನಿ. ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಆದಮೇಲೆ ಇದನ್ನು ಒಳಗಡೆ ಎಲ್ಲ ಓಪನ್ ಮಾಡಿ ಕ್ಲೀನಾಗಿ ಚೆಕ್ ಮಾಡಬೇಕಾಗುತ್ತೆ. ಒಂದು ಸಲ ಚೆಕ್ ಮಾಡಿದ್ಮೇಲೆ ನೀವು ಅಚ್ಚ ಖಾರದ ಪುಡಿನ ಸೇರಿಸಿದ್ರೆ ಆಯಿತು.